ಪೃಥ್ವಿಯ ನತಿಗಳೆದು ತೀರ್ಥಯಾತ್ರೆಗಳಿಲ್ಲ. ಪೃಥ್ವಿಯ ನತಿಗಳೆದು ಸ್ಥಾವರಗಳಿಲ್ಲ. ಅಪ್ಪುವ ನತಿಗಳೆದು ತೀರ್ಥಯಾತ್ರೆಗಳಿಲ್ಲ. ಅಗ್ನಿಯ ನತಿಗಳೆದು ಹೋಮ ಸಮಾಧಿಗಳಿಲ್ಲ. ವಾಯುವ ನತಿಗಳಿದು ನೇಮ ನಿತ್ಯಗಳಿಲ್ಲ. ಆಕಾಶವ ನತಿಗಳಿದ ಧ್ಯಾನ ಮೌನಗಳಿಲ್ಲ. ಗುಹೇಶ್ವರ ತಾನೆಂದರಿದವಂಗೆ ಇನ್ನಾವಂಗವೂ ಇಲ್ಲ. ಅವ ಅಂತಾನೆ ಗುಡಿ ಗುಂಡಾರ ದೇವರು ಎಲ್ಲಿ ಹೊರಗಿಲ್ಲೋ, ನಮಗ ಅನ್ನ ಕೊಟ್ಟ ಭೂಮಿ ತಾಯಿ ಅದಳಲ್ಲ, ಈಕೆ ನಿಜವಾದ ದೇವತೆ. ಇದು ಆರಾಧಿಸು, ಇದಕ್ಕಿಂತ ದೊಡ್ಡ ದೇವರು ಎಲ್ಲಿದೆ ನಿನಗೆ? ಈ ನೆಲದ ಋಷಿ, ಈ ನೆಲದ ಕವಿ, ಈ ನೆಲದ ಅನುಭಾವಿ ಅಲ್ಲಮನ ಮಾತೆಷ್ಟು ಅದ್ಭುತ. ನಾವು ಗುಡಿ ಗುಂಡಾರಗಳಂತೆ ಎಲ್ಲೆಲ್ಲೋ ಹೋಗ್ತೀವಿ, ನಿಜವಾದ ಗುಡಿ ಯಾವುದು? ನಾವು ತೀರ್ಥಕ್ಷೇತ್ರಗಳಂತೆ ಎಲ್ಲೆಲ್ಲೋ ಹೋಗ್ತೀವಲ್ಲ, ನಿಜವಾದ ತೀರ್ಥ ಯಾವುದು? ನಾವು ಹೋಮ ಹವನ ಅಂತ ಮಾಡ್ತೀವಲ್ಲ, ಯಾವುದು ನಿಜವಾದ ಹೋಮ, ಯಾವುದು ಧ್ಯಾನ, ಯಾವುದು ಮೌನ? ನಾವು ಮಾಡಿದ ಮೌನ, ನಮ್ಮ ಧ್ಯಾನಗಳು ಈ ನಿಸರ್ಗದ ಪೂಜೆ, ಪ್ರಕೃತಿಯ ಪೂಜೆಯನ್ನ ತನ್ನ ವಚನದೊಳಗ ಅಲ್ಲಮನ ಅನುಭವದ ಮಾತುಗಳೆಷ್ಟು ಅದ್ಭುತ. ಈ ಪ್ರಕೃತಿಯನ್ನ ಆರಾಧಿಸುವುದೇ, ಈ ಪ್ರಕೃತಿಯನ್ನ ಪೂಜಿಸುವುದೇ ನಿಜವಾದ ಸಂಸ್ಕೃತಿ ಅನ್ನುವುದನ್ನ ಅಲ್ಲಮ ತನ್ನ ಅನುಭವದ ನುಡಿಗಳಲ್ಲಿ ನಮ್ಮೆಲ್ಲರಿಗೆ ಮೆಲುಕು ಹಾಕ್ತಾನೆ. ನೀನು ಕಟ್ಟಿದ ಗುಡಿ ಗುಂಡಾರಗಳಿಗೆ ಆಶ್ರಯ ಕೊಟ್ಟಿದ್ದು ಭೂಮಿಯಲ್ಲೇನು? ಭೂಮಿ ತಾಯಿ ಇರದೇ ಇದ್ರೆ ನೀನು ಎಲ್ಲಿ ಆಕಾಶ ಗುಡಿ ಕಟ್ಟಲಿಕ್ಕೆ ಸಾಧ್ಯ ಇತ್ತೇನು ಹೇಳಿ? ಏನು ಅದ್ಭುತವಾದ ಭೂಮಿ ಇದು! ಈ ಭೂಮಿಯಲ್ಲಿ ಎಂಥ ಸತ್ವ ಇದೆ! ಈ ಭೂಮಿಯನ್ನು ಆರಾಧಿಸುವುದು ಸಂಸ್ಕೃತಿ. ನೀವು ನೋಡಿ, ಎಲ್ಲವೂ ಮಣ್ಣು ಇರದೇ ಇದ್ರೆ ಏನಾದರೂ ಬರಲಿಕ್ಕೆ ಸಾಧ್ಯ ಇತ್ತೇನು ಹೇಳಿ? ಮಣ್ಣಿನಿಂದ ಎಲ್ಲವೂ ಬಂದಿದೆ. ನೀವೊಂದು ಮಾವಿನಕಾಯಿ ಇರ್ತದೆ, ಮಾವಿನ ಹಣ್ಣು, ಸುಮ್ಮನೆ ಗೊಟ್ಟ ಒಗಿತೀರಿ, ಗೊಟ್ಟ ಬೆಳೆದೊಂದು ಸಸಿ ಆಗ್ತದೆ, ಸಸಿ ಬಂದಿದ್ದು ಮಣ್ಣಿನಿಂದ. ಆ ಸಸಿ ಒಂದ್ ದಿವಸ ಮರ ಆಗ್ತದೆ, ಮರ ಬಂದಿದ್ದು ಮಣ್ಣಿನಿಂದ. ಆ ಮರ ಒಂದ್ ದಿವಸ ಹೂವು ಕೊಡ್ತದೆ, ಹೂವು ಬಂದಿದ್ದು ಮಣ್ಣಿನಿಂದ. ಅದು ಒಂದು ದಿವಸ ಹಣ್ಣು ಕೊಡ್ತದೆ, ಹಣ್ಣು ಬಂದಿದ್ದು ಇದೇ ಮಣ್ಣಿನಿಂದ. ಅಂದ್ರೆ ಸಸಿಯೂ ಮಣ್ಣೆ, ಮರವೂ ಮಣ್ಣೆ, ಹೂವು ಸಹಿತ ಮಣ್ಣೆ, ಹಣ್ಣು ಸಹಿತ ಮಣ್ಣೆ. ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗೋದಿಲ್ಲ, ಮಣ್ಣು ಬಿಟ್ಟರೆ ಹಣ್ಣೇ ಬರುವುದಿಲ್ಲಲ್ಲ. ಇಂಥ ಭೂಮಿ ಆರಾಧಿಸುವುದನ್ನು ಬಿಟ್ಟರೆ ಇನ್ಯಾವುದು ದೇವರಾಗಲಿಕ್ಕೆ ಸಾಧ್ಯ? ಇದು ಭೂಮಿ ದೇವರು. ನಾವು ಆ ತೀರ್ಥಗಳು ಈ ತೀರ್ಥಗಳಂತೂ ಹೋಗ್ತೀವಲ್ಲ, ಅವು ತೀರ್ಥಗಳ ಅಲ್ಲಂತಲ್ಲ. ಅಲ್ಲಮ ಅಂತಾನೆ ಕುಡಿಯುವ ನೀರೇ ತೀರ್ಥ. ಈ ನೆಲದ ಕವಿ ಕಾವ್ಯಾನಂದ ಹೇಳ್ತಾನೆ. ಬರೇ ಹೊರಗಿರೋ ಅಷ್ಟೇ ತೀರ್ಥಗಳಂತ ತಿಳ್ಕೋಬೇಡೋ, ಈ ಪ್ರಕೃತಿ ನಿನ್ನ ಕಣ್ಣೆದುರಿಗಿರುವ ನೀರು. ಕುಡಿಯುವ ನೀರೇ ತೀರ್ಥ, ತಿನ್ನುವ ರೊಟ್ಟಿ ಶಿವನ ಪ್ರಸಾದವು. ಶ್ರಮದ ಬೆವರೇ ಸ್ನಾನ ದುಡಿತದ ಹಾಡೆ ಮಂತ್ರ ನಿನಾದವು. ತೀರ್ಥ ಅಂತಂದ್ರೆ ಎಲ್ಲೋ ಒಂದು ಕಡೆ ಕೃಷ್ಣೆ, ಒಂದು ಮಲಪ್ರಭೆ, ಎರಡು ಕೂಡುವ ಸ್ಥಳ ಅಷ್ಟೇ ಅದು ತೀರ್ಥ. ಕೂಡಲ ಸಂಗಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನೇ ಕಷ್ಟಪಟ್ಟು ದುಡಿಯುವಾಗ ನಿನ್ನ ಬೆವರ ಹನಿಗಳು ಯಾವ ನೆಲಕ್ಕೆ ಬೀಳ್ತವಲ್ಲ, ಕೃಷ್ಣ ಮಲಪ್ರಭೆ ಕೂಡುವ ಸ್ಥಳ ಕೂಡಲ ಸಂಗಮ ಅಷ್ಟೇ ಅಲ್ಲ. ನೀನು ಕಾಯಕದಿಂದ ದುಡಿಯುವಾಗ ನಿನ್ನ ಶ್ರಮದ ಬೆವರಿನ ಹನಿ ಯಾವ ನೆಲಕ್ಕೆ ಬೀಳ್ತವಲ್ಲ, ನಿನ್ನ ಬೆವರ ಹನಿ ನೆಲ ಕೂಡುವ ಸ್ಥಳ ಅದು ಸಾಕ್ಷಾತ್ ಕೂಡಲ ಸಂಗಮ. ಇದು ಅದು ಕೂಡಲ ಸಂಗಮ ಅಲ್ಲೇನು ಹೇಳಿ? ನಮ್ಮ ಹಣೆ ಬರ ಸರಿಗಿಲ್ಲ ಅಂತೀವಿ ನಾವು. ಮನುಷ್ಯನೇ ನಮ್ಮ ಹಣೆಯ ಬರವನ್ನ ಯಾರೋ ಬರೆದಿಲ್ಲ. ನಿನ್ನ ಹಣೆಯ ಬರಹವನ್ನ ನಿನ್ನ ಬೆವರ ಹನಿಗಳಿಂದ ಮಾತ್ರ ನೀನು ಅಳಕಿಸಲಿಕ್ಕೆ ಸಾಧ್ಯ ಇದೆ. ಇದು ದುಡಿಮೆಯ ಸಂಸ್ಕೃತಿ. ಇದು ಯಾವುದು? ಈ ಪ್ರಕೃತಿಯೇ ನಿಜವಾದ ದೇವರಷ್ಟೇ. ಗಾಳಿ ದೇವರು, ಸೂರ್ಯ ದೇವರು, ವಾಯುದೇವರು. ನಿನ್ನನ್ನು ನೀ ತಿಳ್ಕೊಂಡಿ ಅಂದ್ರೆ ನೀನು ನಿಜವಾದ ದೇವ. ಈ ನಿಸರ್ಗವನ್ನು ನೀನು ಆರಾಧಿಸು ಮನುಷ್ಯನೇ. ನಾವು ದೇವರಿಗೆ ಲಕ್ಷ ದೀಪಗಳನ್ನು ಹಚ್ಚಿ ಆರಾಧಿಸುವುದು ನಿಜವಾದ ದೇವರ ಆರಾಧನೆಯಲ್ಲ. ಲಕ್ಷ ದೀಪಗಳನ್ನು ಹಚ್ಚಿ ದೇವರನ್ನು ಆರಾಧಿಸುವುದಲ್ಲ. ವೃಕ್ಷ ದೀಪಗಳನ್ನು ಹಚ್ಚಿ ದೇವತೆಯನ್ನು ಆರಾಧಿಸು, ನಿಸರ್ಗವನ್ನು ಆರಾಧಿಸು. ವೃಕ್ಷ ದೀಪದಿಂದ ಆರಾಧಿಸಬೇಕು. ಇದನ್ನು ಕೆಡಿಸಬೇಡ ಈ ಜಗತ್ತನ್ನ. ಥಿಚ್ ನಾಟ್ ಹಾನ್ ಅಂತ ಒಬ್ಬ ಸಂತ, ಹಿ ಟಾಟ್ ಮೈಂಡ್ಫುಲ್ನೆಸ್. ಥಿಚ್ ನಾಟ್ ಹಾನ್ ಅವನ ಹೆಸರು. ಆ ಥಿಚ್ ನಾಟ್ ಹಾನ್ ಹೇಳ್ತಾನೆ, ನಮ್ಮ ಬದುಕು ಹೇಗಿರಬೇಕು?
ನಾವು ಭೂಮಿ ತಾಯಿಯ ಮೇಲೆ ಇಡುವಾಗ ನಾವಿಡುವ ಪ್ರತಿಯೊಂದು ಹೆಜ್ಜೆ ಹೇಗಿರಬೇಕು ಅಂದ್ರೆ, ನಾನಿಡುವ ಪ್ರತಿಯೊಂದು ಹೆಜ್ಜೆ ನಾನು ಭೂಮಿ ತಾಯಿಗೆ ಮುತ್ತು ಕೊಟ್ಟಂಗಿರ್ಬೇಕಂತ, ನನ್ನ ಹಡೆ ತಾಯಿಗೆ ಮುತ್ತು ಕೊಟ್ಟಷ್ಟು ಸಂವೇದನಾಶೀಲನಾಗಿ ನಾನು ಈ ಭೂಮಿಯ ಮೇಲೆ ಬದುಕಬೇಕು. ಪ್ರಕೃತಿಯನ್ನು ಆರಾಧಿಸು, ಇದನ್ನು ಕೆಡಿಸಬೇಡ ಅಷ್ಟೇ. ಮನುಷ್ಯನಿಗೆ ಗೊತ್ತಿರಬೇಕು. ಈಗ ನೀವು ರೈತರದಿರಿ, ಆಕಳ ಕೆಚ್ಚಲಿಗೆ ಉಣ್ಣೆ ಹತ್ತಿರ್ತದೆ. ಆಕಳ ಕೆಚ್ಚಲಿನೊಳಗೆ ಉಣ್ಣಿದ್ರು ಸಹಿತ ಉಣ್ಣಿಗೆ ಹತ್ತೈತಿ, ಆದ್ರೆ ಹಾಲೈತೆ ಅಂತ ಗೊತ್ತಿಲ್ಲ, ರಕ್ತ ಕುಡ್ದೈತದು ಅಷ್ಟೆ. ಹಂಗ ಇಡೀ ಈ ಭೂಮಿ ತಾಯಿ ನಿಸರ್ಗ ದೇವತೆಯ ಮಧ್ಯದೊಳಗೆ ನಾವು ಹಾಲಿನ ಅಮೃತದ ರುಚಿ ಇದ್ರೂ ಸಹಿತ ಇದನ್ನು ಕೆಡಿಸಿ ಬದುಕಿದೀವಿ ಅಂದ್ರೆ ಆಕಳ ಕೆಚ್ಚಲಿಗೆ ಹತ್ತಿದ ಉಣ್ಣೆ ಇದ್ದಂಗೆ. ಯಾಕಂದ್ರೆ ಹಾಲಿನ ಸವಿ ನಮಗೆ ಗೊತ್ತಿಲ್ಲ. ಒಂದು ದುಂಬಿ ಇರ್ತದೆ, ದುಂಬಿ ಹೆಂಗೆ ಬದುಕ್ತೈತಿ ಅಂದ್ರೆ ದುಂಬಿ ಹೂವಿನಿಂದ ಹೂವಿಗೆ ಹಾರ್ತೈತಿ, ಹೂವಿನ ಮೇಲೆ ಹೂವಿಗೆ ಕೂಡ್ತೈತಿ. ಹೂವಿನಿಂದ ಹೂವಿಗೆ ಕುಂತರು ಸಹಿತ ಹೂವ ಕೆಟ್ಟಿಲ್ಲ, ಅದರ ಮಕರಂದ ಹೀರುವುದನ್ನು ಬಿಟ್ಟಿಲ್ಲ. ಇದು ಹೂಂಬಿಯ ಬದುಕಿದು. ಹಾಗೆ ಈ ಜಗತ್ತಿನೊಳಗೆ ನಾವು ಹೇಗೆ ಬದುಕಬೇಕು ಅಂದ್ರೆ, ಪ್ರಕೃತಿ ಕೆಟ್ಟಿರಬಾರದು, ಪ್ರಪಂಚ ಕೆಟ್ಟಿರಬಾರದು ಮತ್ತು ಪರಮಾತ್ಮನನ್ನು ಬಿಟ್ಟಿರಬಾರದು. ಇದು ಪ್ರಕೃತಿಯೊಂದಿಗೆ ಮನುಷ್ಯ ಸಂವೇದನಾಶೀಲನಾಗಿ ಬದುಕುವ ಕಲಾ. ಇದು ಮನುಷ್ಯ ಹೀಗೆ ಬದುಕಬೇಕಷ್ಟೇ. ಈ ಪ್ರಕೃತಿಯನ್ನು ಕೆಡಿಸಬೇಡ, ನಿನ್ನ ದೇಹವನ್ನು ಕೆಡಿಸಬೇಡ, ಮನವನ್ನು ಕೆಡಿಸ್ಕೋಬೇಡ. ಈ ದೇಹ ಮನ ಇದನ್ನೆಲ್ಲ ಒಂದು ಕ್ಷಣ ಮನುಷ್ಯನೇ ಈ ದಿವ್ಯತೆಗೆ ನೀನು ಅರ್ಪಿಸುವುದಿದೆಯಲ್ಲ, ಅದು ಸಂಸ್ಕೃತಿ. ಇದು ಸಾಂಸ್ಕೃತಿಕ ಉತ್ಸವ. ಇದು ಯಾವಾಗ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಉತ್ಸಾಹ ಬರ್ತದೆ, ಅವನ ಜೀವನ ಯಾವಾಗ ಉತ್ಸಾಹದಿಂದ ತುಂಬುತ್ತದೆ, ಯಾವಾಗ ಅವನ ಜೀವನದಲ್ಲಿ ಉತ್ಸವ ಬರ್ತದೆ ಅಂದರೆ, ಒಬ್ಬ ಚಿಂತಕ ಒಂದು ಸುಂದರ ಮಾತು ಹೇಳ್ತಾನೆ, ನನ್ನ ಜೀವನದಲ್ಲಿ ಯಾವಾಗ ಉತ್ಸವ ತುಂಬುವುದು. ನಾವು ಇವತ್ತು ಭಾರತೀಯ ಸಂಸ್ಕೃತಿ ಉತ್ಸವವನ್ನು ಮಾಡ್ತಾ ಇದ್ದೇವೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಉತ್ಸವ ಯಾವಾಗ ಆಗ್ತದೆ, ಉತ್ಸವ ಯಾವಾಗ ತುಂಬುತ್ತೈತಿ ಅಂದ್ರೆ, ಒಬ್ಬ ಚಿಂತಕ ಬರೀತಾನೆ, ಯಾವಾಗ ನಿನ್ನ ಜೀವನ ಒಂದು ಸೆಲೆಬ್ರೇಷನ್ ಆಗ್ತದೆ. ಲೈಫ್ ಹ್ಯಾಸ್ ಟು ಬಿ ಸೆಲೆಬ್ರೇಟೆಡ್, ದಿಸ್ ಲೈಫ್ ಶುಡ್ ಬಿಕಮ್ ಎ ಸೆಲೆಬ್ರೇಷನ್. ಯಾವಾಗ ಈ ಜೀವನ ಒಂದು ಉತ್ಸವ ಆಗ್ತದೆ, ವೆನ್ ಯು ಮೂವ್ ಯುವರ್ ಫೋಕಸ್ ಫ್ರಮ್ ಕಾಂಪಿಟೇಷನ್ ಟು ಕಾಂಟ್ರಿಬ್ಯೂಷನ್, ಲೈಫ್ ಬಿಕಮ್ಸ್ ಸೆಲೆಬ್ರೇಷನ್. ಜೀವನ ಯಾವಾಗ ಒಂದು ಉತ್ಸವ ಆಗ್ತೈತಿ ಅಂದ್ರೆ, ಯಾವಾಗ ನಿನ್ನ ಜೀವನದಿಂದ ನನಗೆ ಬೇಕು ಅನ್ನುವುದು ಬಿಟ್ಟು ನಾನು ಬದುಕಿದ ಈ ಪ್ರಪಂಚಕ್ಕೆ ಮರಳಿ ಕೊಡಬೇಕನ್ನುವುದು ಯಾವಾಗ ನಿನ್ನ ಎದೆಯಾಗ ಮೂಡ್ತೈತಲ್ಲ, ಅಂದೇ ನಿನ್ನ ಜೀವನ ಉತ್ಸವ ಶುರು ಆಗ್ತದೆ. ನಿನ್ನ ಜೀವನದಲ್ಲಿ ಬರೇ ಬೇಕು ಅನ್ನುವುದಲ್ಲ, ನಿಸರ್ಗ ನಮಗಿಷ್ಟೆಲ್ಲ ಕೊಟ್ಟೈತೆಲ್ಲ, ಹೊಳ್ಳಿ ಈ ಜಗತ್ತಿಗೆ ದೇಶಕ್ಕೆ ನಾನು ಕೊಟ್ಟು ಹೋಗಬೇಕನ್ನುವ ಭಾವ ಬರಬೇಕು ನಮ್ಮಲ್ಲಿ. ನಮಗೂ ಕೊಡಬೇಕನ್ನೋದು ಗೊತ್ತಿಲ್ಲ, ಬರೇ ತಗೋಬೇಕನ್ನೋದು ಅಷ್ಟೇ ಗೊತ್ತೈತೆ ನಮಗೆ. ಒಬ್ರು ಯಾರೋ ನೌಕರಿ ಒಳಗಿದ್ರಂತ, ನೌಕರಿಯಿಂದ ರಿಟೈರ್ಡ್ ಆದ್ರವ್ರು. ರಿಟೈರ್ಡ್ ಆದ್ಮೇಲೆ ಅವ್ರ ದೋಸ್ತಿಗೆ ಹೇಳಿದ್ರಂತವ್ರು, ಅಲ್ಲ ನನಗೆ ಯಾಕೋ ಅರ್ಧ ಪಗಾರ ಕೊಡಕತ್ತೈತ ಜನ ಸರ್ಕಾರ. ಅವಾಗ ಅವ್ರ ದೋಸ್ತ್ ಹೇಳ್ದಲ್ಲ, ಮತ್ತೆ ರಿಟೈರ್ಡ್ ಆಗಿರಲ್ರಿ ನೀವು ಅರ್ಧ ಪಗಾರ ಕೊಡ್ತಾರಿ, ಕೆಲಸ ಏನೂ ಇರುವುದಿಲ್ಲ, ಅರ್ಧ ಪಗಾರ ಕೊಡ್ತಾರ. ಅವ್ರಂದ್ರಂತ, ಇಲ್ಲ ಮೊದಲು ನಮಗೇನು ಕೆಲಸ ಮಾಡ್ತಿದ್ದಿಲ್ಲ, ಆದ್ರೆ ಅವಾಗ ಪೂರಾ ಕೊಡ್ತಿದ್ರು, ಈಗ ಅದಕ್ಕೆ ಅರ್ಧ ಕೊಡ್ತಾರೋ ಗೊತ್ತಿಲ್ಲ ನಮಗಂತ, ಮೊದಲು ಏನೂ ಮಾಡಿಲ್ಲ ನಾವು. ಅಂದ್ರೆ ನಮ್ಮದೇನಿದೆ, ದುಡಿಯುವ ಸಂಸ್ಕೃತಿ ಇಲ್ಲ. ಈ ದೇಶಕ್ಕಾಗಿ ಎಷ್ಟು ಜನ ಹೆಂಗ ಪ್ರಾಣ ಕೊಟ್ಟು ನಮಗೊಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಈ ಸ್ವಾತಂತ್ರ್ಯವನ್ನು ನಾವೆಲ್ಲ ಉಳಿಸ್ಕೋಬೇಕಾಗ್ತದೆ. ಎಷ್ಟು ಜನ ಮಹಾನುಭಾವರು ಇದಕ್ಕೆ, ಭಗತ್ ಸಿಂಗ್ನಂತವ್ರು ಎಷ್ಟು ಪ್ರಾಣ ಕೊಟ್ಟರು. ಲಾಹೋರದ ಜೈಲಿನೊಳಗೆ ಅವನ ನೇಣುಗಂಬಕ್ಕೆ ಹೋಗುವಾಗ ಭಗತ್ ಸಿಂಗನಿಗೆ ಇದ್ದಿದ್ದು 22-23 ವರ್ಷ. 22-23 ವರ್ಷದ ಭಗತ್ ಸಿಂಗ್ ನೇಣುಗಂಬಕ್ಕೆ ಹೋಗುವಾಗ ಜೈಲರ್ ಎದುರಿಗೆ ಬರ್ತಾನೆ. ನೇಣುಗಂಬಕ್ಕೇರುವ ಭಗತ್ ಸಿಂಗ್ ನಕ್ಕೋಂತ ಹೋಗ್ತಾ ಇರ್ತಾನೆ. ಯಾವಾಗ ಸಾವು ಎದುರಿಗೈತಂತ ಗೊತ್ತಾದಾಗೂ ಸಹಿತ ನಕ್ಕೋಂತ ಹೋಗ್ತಿರ್ತಾನೆ. ಆ ಜೈಲರ್ಗೆ ಹೇಳ್ತಾನೆ, ಯಾರು ಭಗತ್ ಸಿಂಗ್, ಯು ಆರ್ ಫಾರ್ಚುನೇಟ್ ಟು ಬಿ ಹಿಯರ್.
ನೀನು ಬಹಳ ಪುಣ್ಯ ಮಾಡಿ ಇಲ್ಲಿರ್ಬೇಕಾದ್ರ, ಯಾಕಂದ್ರ ಹೌ ಇಂಡಿಯನ್ ಪೆಟ್ರಿಯಾಟ್ಸ್ ಆರ್ ಗೋಯಿಂಗ್ ಟು ಎಂಬ್ರೆಸ್ ಡೆತ್ ವಿತ್ ಲವ್. ಭಾರತದ ರಾಷ್ಟ್ರ ಪ್ರೇಮ ಉಳ್ಳ ಭಕ್ತರು ಹೆಂಗ ಸಾವನ್ನ ಪ್ರೇಮದಿಂದ ಮಾತೃಭೂಮಿಗಾಗಿ ಸ್ವೀಕಾರ ಮಾಡ್ತಾರ ಅನ್ನೋದು ನೋಡುವ ಕ್ಷಣ ನಿನಗೆ ಸಿಕ್ಕೈತೆಲ್ಲ. ನೇಣುಗಂಬಕ್ಕೆ ಭಗತ್ ಸಿಂಗ್ ಹೋಗಬೇಕಾದ್ರೆ ಭಗತ್ ಸಿಂಗನ ತಾಯಿ ವಿದ್ಯಾವತಿ ಬಂದು ನಿಂತು ಕಣ್ಣೀರು ಹಾಕ್ತಿರ್ತಾಳೆ. ಯಾವ ತಾಯಿಗೆ ದುಃಖ ಆಗೋದಿಲ್ಲ ಹೇಳಿ, ತನ್ನ ಮಗ ನೇಣುಗಂಬಕ್ಕೆ ಹೋಗ್ತಾ ಇರುವಾಗ. 22-23 ವರ್ಷದ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ನೇಣುಗಂಬಕ್ಕೆ ಹೋಗುವಾಗ ತಾಯಿ ವಿದ್ಯಾವತಿ ನಿಂತು ಕಣ್ಣೀರು ಹಾಕ್ತಿರ್ತಾಳ. ಕಣ್ಣೀರು ಹಾಕುವಾಗ ಭಗತ್ ಸಿಂಗ್ ಅದನ್ನು ನೋಡಿ ತಾಯಿ ಹತ್ರ ಹೋಗಿ ಕಣ್ಣೀರು ಒರೆಸಿ ಅವ್ವಗೆ ಹೇಳ್ತಾನೆ, ಅವ್ವ, ಈ ದೇಶದ ಯಾವ ತಾಯಿ ಆದ್ರೂ ಅಳಬಹುದು, ಅಳ್ಳಿ, ಆದ್ರೆ ಭಗತ್ ಸಿಂಗನ ತಾಯಿ ಕಣ್ಣಾಗ ನೀರು ಬರಬೇಕಾ. ಅವಾಗ ತಾಯಿ ವಿದ್ಯಾವತಿ ಹೇಳ್ತಾಳ, ಮಗ, ಭಗತ್ ಸಿಂಗ ನನಗೆ ಎದಕ್ಕೆ ಕಣ್ಣಾಗ ನೀರು ಬಂದೈತಿ ಅಂದ್ರೆ ನೀನ್ ನೇಣುಗಂಬಕ್ಕೆ ಏರಾಕತ್ತಿ ಅಂತ ಹೊಂಟಿಯಲ್ಲ, ಅದಕ್ಕೆ ನನಗೆ ದುಃಖ ಆಗಿಲ್ಲ ಮಗ. ನನ್ನ ಗರ್ಭದ ಮೇಲೆ ನನಗೆ ಸಿಟ್ಟು ಬಂದು ನನಗೆ ದುಃಖ ಆಗಕತ್ತೈತಿ. ಯಾಕಂದ್ರ ನನ್ನ ಗರ್ಭಕ್ಕೆ ಭಗತ್ ಸಿಂಗನಂಥ ಒಬ್ಬನೇ ಮಗನನ್ನ ಜನ್ಮ ಕೊಡುವ ಸಾಮರ್ಥ್ಯ ಬಂತೆ ಹೊರತು ಅಕಸ್ಮಾತ್ 10 ಜನರಿಗೆ, ಅಕಸ್ಮಾತ್ 10 ಮಕ್ಕಳಿಗೆ ನನ್ನ ಗರ್ಭಕ್ಕೆ ಜನ್ಮ ಕೊಡುವ ಸಾಮರ್ಥ್ಯ ಬಂದಿದ್ರ 10 ಮಕ್ಕಳಿಗೆ ದೇಶ ಸೇವಾ ಮಾಡಕ್ ಕಳಿಸ್ತಿದ್ದೆ. ನನ್ನ ಗರ್ಭದ ಮೇಲೆ ಸಿಟ್ಟಾಗಿ ಬಂದು ನೇಣು ಗಂಬಕ್ಕೇರುವ ಭಗತ್ ಸಿಂಗ ತನ್ನ ತಾಯಿಗೊಂದು ಮಾತು ಹೇಳ್ತಾನೆ, ಯವ್ವ, ಇವ ಒಬ್ಬನೇ ಭಗತ್ ಸಿಂಗ್ ಅಲ್ಲ, ನೇಣುಗಂಬಕ್ಕೆ ಹೋಗೋ ಭಗತ್ ಸಿಂಗ್ ಅಲ್ಲ. ಭಾರತದ ಯಾವ ಮನೆಗಳಲ್ಲಿ ವಿದ್ಯಾವತಿ ಅಂತ ತಾಯಿ ಇರ್ತಾಳಲ್ಲ, ಅಂಥ ಎಲ್ಲ ಮನೆಗಳಲ್ಲಿ ಭಗತ್ ಸಿಂಗ್ರೇ ಹುಟ್ಟುತ್ತಾರ ಅನ್ನೋದು ನೇಣುಗಂಬಕ್ಕೇರುವಂಥ ಭಗತ್ ಸಿಂಗನ ಮಾತು. ಅದಕ್ಕೆ ಇದು ಈ ದೇಶಕ್ಕಾಗಿ ನಮ್ಮಲ್ಲೇನಿದೆ ಅಂದ್ರೆ ಐ ಆಮ್ ಫಸ್ಟ್, ನೇಷನ್ ಲಾಸ್ಟ್ ನಮಗೆ. ಅದರ ನಿಜವಾದ ಸಂಸ್ಕೃತಿ ಯಾವುದು ಅಂದ್ರೆ ನೇಷನ್ ಫಸ್ಟ್, ಐ ಆಮ್ ಲಾಸ್ಟ್. ಇದು ನಿಜವಾದ ಸಂಸ್ಕೃತಿ. ಇದು ನಮ್ಮಲ್ಲಿ ಬರಬೇಕು.